ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಡಿಎಸ್ಎಸ್ ವತಿಯಿಂದ ಎಚ್ಸಿ ಮಹದೇವಪ್ಪ ಹಾಗೂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡುವಂತೆ ಒತ್ತಾಯ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಸಮಿತಿಯ ಜಿಲ್ಲಾಧ್ಯಕ್ಷ ಹಾಗೂ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯಾಗ್ತಾ ಇದ್ದು ಸಂವಿಧಾನ ಚಿಂತಕರು ಆದ ಮಹದೇವಪ್ಪ ಅವರಿಗೆ ಹಾಗೂ ಅರಸೀಕೆರೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದರು. ಬಂಧುಗಳೇ, ಈ ದಿನ ನಾವು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಎಚ್.ಸಿ. ಮಹದೇವಪ್ಪ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತೇನು ನಾವು ಒಂದು ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ದಲಿತರ ಆಶಾಕಿರಣ, ಸಂವಿಧಾನದ ಚಿಂತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಇವತ್ತು ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ದಲಿತರನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ಅವರು ಇವತ್ತು ಸಚಿವರಾಗಿ ಮುಂದುವರಿತಾ ಇದ್ರು. ಈಗ ಏನು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವ್ರನ್ನ ಸಚಿವ ಸ್ಥಾನ ಕೊಡಲೇಬೇಕು. ಹಾಗೂ ಅವರು ಮಾಡಿದಂಥ ಈ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷ ಸಚಿವರ ಕೆಲಸ ಮಾಡಿದ್ದಾರೆ, ಆ ಎಲ್ಲ ಕೆಲಸಗಳು ಸಹ ಇವತ್ತು ಜನಪ್ರಿಯವಾಗಿದ್ದಾರೆ, ಜನ ಮೆಚ್ಚುವಂಥ ರೀತಿಯಲ್ಲಿ ಸಂವಿಧಾನ ಮೆಚ್ಚುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ನಂತರದಲ್ಲಿ ಎಲ್ಲ ದಲಿತರಿಗೆ ಬೋರ್ವೆಲ್ ಆಗಿರ್ಬೋದು, ಉದ್ಯೋಗಿನಿ ಆಗಿರ್ಬೋದು, ಮತ್ತು ಏನು ನಮ್ಮ ಭೂಮಿ ಕೊಡುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಹಾಸ್ಟೆಲ್ಗಳಲ್ಲಿ ಉಚಿತವಾದಂಥ ವ್ಯವಸ್ಥೆಗಳನ್ನ ಹೆಚ್ಚಿನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಎಲ್ಲ ಶಾಲೆಗಳಲ್ಲೂ ಏನು ಸಂವಿಧಾನದ ಇದನ್ನು ಓದೋಕ್ಕೆ ಪ್ರೇರಣೆ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದಿರ್ಬೋದು, ಸಂವಿಧಾನ ಜಾಥಾ ಇರ್ಬೋದು, ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿಯಾಗಿ ಜನಪ್ರಿಯತೆಗಳನ್ನ ಪಡ್ಕೊಂಡು ಇವತ್ತು ಲಿಂಗ ದಾಖಲೆಗೂ ಸಹ ಗಿನ್ನಿಸ್ ದಾಖಲೆಗೂ ಸೇರೋ ಅಂಥ ಒಂದು ಇದನ್ನು ಮಾಡಿದರು, ಕಾರ್ಯಕ್ರಮನ ಮಾಡ್ಕೊತಿದ್ರು. ಹಾಗಾಗಿ ನಮ್ಮ ಎಚ್.ಸಿ. ಮಹದೇವಪ್ಪ ಅವ್ರಿಗೆ ನಾವು ಒತ್ತಾಯ ಮಾಡೋದು, ನಮ್ಮ ಎಚ್.ಸಿ. ಮಹದೇವಪ್ಪನ ಸಚಿವ ಸ್ಥಾನ ಕೊಡಬೇಕು. ಜೊತೆಗೆ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೆ.ಎಂ. ಶಿವಲಿಂಗೇಗೌಡರು ಅಭಿವೃದ್ಧಿ ಅಧಿಕಾರರು ಹಾಗೂ ಅರಸೀಕೆರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಮನೆಗಳ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ರಸ್ತೆ ಕಾಮಗಾರಿಗಳ ವ್ಯವಸ್ಥೆ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಇವತ್ತು ಸಮಗ್ರ ಅಭಿವೃದ್ಧಿಯನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ.ಎಂ. ಶಿವಲಿಂಗೇಗೌಡರು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಸಹ ಇವತ್ತೇನು ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಉತ್ತಮವಾದಂಥ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಅವ್ರನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಬಲವಾಗಿ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನೆಲ್ಲ ದಲಿತ ಸಂಘಟನೆ ಒಕ್ಕೂಟ ಹಾಗೂ ಮಹದೇವಪ್ಪ ಅಭಿಮಾನಿಗಳಿಂದ ನಾನು ಒತ್ತಾಯ ಮಾಡ್ತೇನೆ. ಬಂಧುಗಳೇ, ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ಮತ್ತು ಎಚ್.ಸಿ. ಮಹದೇವಪ್ಪರ ಬಳಗದ ವತಿಯಿಂದ ಅರಸೀಕೆರೆ ಕ್ಷೇತ್ರದಲ್ಲಿ ಇವತ್ತು ಏನು ಈಗ ನಮ್ಮ ಹೊಸ ಮುಖ್ಯಮಂತ್ರಿಯಾದ ಮುಖ್ಯಮಂತ್ರಿ 3ನೇ ತಾರೀಕು ಆಗಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ಏನು ಪಟ್ಟಿಗಳು, ಸಚಿವರುಗಳ ಸ್ಥಾನಗಳು ಯಾರ್ಯಾರಿಗೆ ಅಂತ ಪಟ್ಟಿಗಳು ಬಿಡುಗಡೆ ಆಗ್ತಾಯಿದೆ. ಅದರಲ್ಲಿ ಹಿಂದೆ ಇದ್ದಂಥ ಮಾಜಿ ಸಚಿವರು ಎಚ್.ಸಿ. ಮಹದೇವಪ್ಪ ಅವರು ಏನು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿ ಭಾಳ ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಜನಾಂಗದಲ್ಲಿ ತುಳಿತಕ್ಕೆ ಒಳಗಾದಂಥ ಜನಾಂಗದಲ್ಲಿ ಅವ್ರು ಮಾಡೋಂಥ ಕೆಲಸ ಎಲ್ಲರೂ ಸವಲತ್ತು ಪಡ್ಕೊಂಡು ಒಂದು ಶೋಷಣೆಗೆ ಒಳಗಾಗಿದ್ದ ಜನಕ್ಕೆ ಒಂದು ಒಳ್ಳೆ ರೀತಿ ಒಂದು ರಕ್ಷಣೆ ಸಿಕ್ಕಿದೆ. ಈಗ ಮತ್ತೆ ಅವ್ರನ್ನ ಮತ್ತೆ ಪುನಃ ಬೇರೆ ಯಾವುದೇ ಇಲಾಖೆ ಕೊಡಲಿ, ಮತ್ತೆ ಅವ್ರಿಗೂ ಸಚಿವ ಸ್ಥಾನ ನೀಡಬೇಕು. ಅದೇ ರೀತಿ ನಮ್ಮ ಅರಸೀಕೆರೆ ಕ್ಷೇತ್ರಕ್ಕೆ ಇಡೀ ಸ್ವಾತಂತ್ರ್ಯ ಬಂದಿದ್ದರಿಂದ ಇಲ್ಲಿವರೆಗೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇರೆ ಅವರಿಗೆ ಗೆದ್ದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆದರೆ ನಮ್ಮ ಅರಸೀಕೆರೆ ತಾಲೂಕಿಗೆ ಇದುವರೆಗೂ ಕ್ಷೇತ್ರದಲ್ಲಿ ಮಂತ್ರಿ ಸ್ಥಾನ ಯಾರಿಗೂ ಸಿಕ್ಕಿಲ್ಲ. ಸೊ ಹಂಗಾಗಿ ನಮ್ಮ ಅರಸೀಕೆರೆ ಕ್ಷೇತ್ರ ಮೊನ್ನೆ ಶಿವಲಿಂಗೇಗೌಡರು 4 ಬಾರಿ ಗೆದ್ದು ಜನಪ್ರಿಯತೆ ಗಳಿಸಿದ್ದಾರೆ. ಆಮೇಲೆ ಇಡೀ ಕರ್ನಾಟಕ 224 ಕ್ಷೇತ್ರದಲ್ಲಿ MLAಗಳಲ್ಲಿ ನಮ್ಮ ಶಿವಲಿಂಗೇಗೌಡರ ಥರ ಅಭಿವೃದ್ಧಿ ಮಾಡಿರೋ ಅರಸೀಕೆರೆ ನಂಬರ್ 1 ಅದಕ್ಕೆ ತಲುಪಿದ್ದಾರೆ. ಆದರೆ ಅವರಿಗೆ ಎಲ್ಲ ಅನುಭವ ಇದೆ. ಸೊ ಹಂಗಾಗಿ ಅವ್ರಿಗೂ ಈ ಸರಿ ಸಚಿವ ಸ್ಥಾನ ಕೊಡಲೇಬೇಕಂತ ನಾವು ಎಲ್ಲ ನಮ್ಮ ಒಕ್ಕೂಟ ವತಿಯಿಂದ ನಾವು ಎಚ್.ಸಿ. ಮಹದೇವಪ್ಪರ ಬಳಗದಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ. ಇದೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತಾ ಇದ್ವಿ. ಖಂಡಿತ ಇಬ್ಬರಿಗೂ ಸಚಿವ ಸ್ಥಾನ ನೀಡಲೇಬೇಕಂತ ನಮ್ಮೆಲ್ಲರ ಆಗ್ರಹ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಬಾಲಮುರುಗನ್, ಡಿಎಸ್ಎಸ್ನ ಮುಖಂಡರು ಆದ ಗೋವಿಂದರಾಜು, ಕಾಂಗ್ರೆಸ್ ಮುಖಂಡ ಗೌಸ್ ಖಾನ್ ಮತ್ತಿತರರು ಪಾಲ್ಗೊಂಡಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.